ಕ್ರಿಸ್ಮಸ್ ಅಂದರೆ ಕೇವಲ ಹಬ್ಬವಲ್ಲ, ಅದು ಆಶೆಯ ಜನ್ಮ. ಅದು ಕತ್ತಲಿನಲ್ಲಿ ಉದಯಿಸಿದ ಬೆಳಕು. ಈ ಲೋಕವು ಪಾಪ, ನೋವು, ಭಯ ಮತ್ತು ಒಂಟಿತನದಲ್ಲಿ ಮುಳುಗಿದ್ದಾಗ ಆ ದೇವರು ಅರಮನೆಗೆ ಬರಲಿಲ್ಲ, ಸಿಂಹಾಸನದಲ್ಲಿ ಕುಳಿತುಕೊಳ್ಳಲಿಲ್ಲ. ಅವರು ಬಂದದ್ದು ಗೋದಲಿಗೆ, ಒಂದು ಸಣ್ಣ ಶಿಶುವಾಗಿ, ಕ್ರಿಸ್ತ ಯೇಸುವಾಗಿ. ವಾಕ್ಯವು ಹೇಳುತ್ತದೆ, ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಪ್ರಕಾಶವು ಹೊಳೆಯಿತು. ಆ ಶಿಶು ರಾಜನಾಗಿದ್ದ, ಕಿರೀಟವಿಲ್ಲದೆ. ಆ ಶಿಶು ರಕ್ಷಕನಾಗಿದ್ದ, ಆಯುಧವಿಲ್ಲದೆ. ಕ್ರಿಸ್ಮಸ್ ನಮಗೆ ಹೇಳುವುದು ಕೂಡ ಇದನ್ನೇ. ನೀನು ಎಷ್ಟೇ ಕುಸಿದಿದ್ದರೂ, ನಿನ್ನ ಜೀವನ ಎಷ್ಟೇ ಕತ್ತಲೆಯಾಗಿದ್ದರೂ, ದೇವರು ಅದೇ ಸ್ಥಳಕ್ಕೆ ಬರುತ್ತಾನೆ. ಯೇಸು ಬಂದದ್ದು ಪಾಪಿಗಳನ್ನು ತಿರಸ್ಕರಿಸಲಲ್ಲ, ಅವರನ್ನು ರಕ್ಷಿಸಲು, ಬಿದ್ದವರನ್ನು ಮೇಲಕ್ಕೆ ಎತ್ತಲು, ಮುರಿದ ಹೃದಯಗಳನ್ನು ಗುಣಪಡಿಸಲು. ಇಂದು ನೀನು ದುಃಖದಲ್ಲಿದ್ದೀಯಾ, ಭಯದಲ್ಲಿದ್ದೀಯಾ, ನಿರಾಶೆಯಲ್ಲಿ ಮುಳುಗಿದೆಯಾ? ನೆನಪಿರಲಿ, ಯೇಸು ಕ್ರಿಸ್ತನು ಜನಿಸಿ ಬರುತ್ತಾನೆ, ನಿನ್ನ ಹೃದಯದ ಗೋದಲಿಯಲ್ಲೂ, ನಿನ್ನ ಕಣ್ಣೀರಿನ ಮಧ್ಯೆಯಲ್ಲೂ. ಈ ಕ್ರಿಸ್ಮಸ್ನ ಪ್ರಾಮುಖ್ಯತೆ ಉಡುಗೊರೆಯಲ್ಲ, ಆ ಉಡುಗೊರೆಯಾದ ಯೇಸುವೇ ಪ್ರಾಮುಖ್ಯತೆ. ಹ್ಯಾಪಿ ಕ್ರಿಸ್ಮಸ್. ನಿಮ್ಮ ಜೀವನದಲ್ಲಿ ಯೇಸುವಿನ ಬೆಳಕು ಎಂದಿಗೂ ಆರದಿರಲಿ.